ಒಬ್ಬ ಸನ್ಯಾಸಿ ಪೀಠಾಧಿಪತಿಯಾಗುವಾಗ ಹೆಸರು ಬದಲಾವಣೆ ಮಾಡಬಹುದಾ ಅಥವಾ ಅದಾದ ಬಳಿಕನೂ ಕೂಡ ಬದಲಾವಣೆ ಆಗುತ್ತಾ? ಯಾವ ರೀತಿ ಆಗುತ್ತೆ? ಜೊತೆಗೆ ತಮ್ಮ ಹೆಸರನ್ನ ತಪ್ಪಾಗಿ ಹೇಳಿದ್ದಾರೆ ಅನ್ನೋದು ನಿಮ್ಮ ನಿಲುವು. ಒಟ್ಟಾರೆ ಈ ಎಲ್ಲ ಬೆಳವಣಿಗೆ ನೋಡಿದಾಗ ಓವರಾಲ್ ನಿಮ್ಮ ಸ್ಟ್ಯಾಂಡ್ ಏನು? ಒಂದು ಸರಿ ಮುರಳೀಧರಾಚಾರ್ಯರು ತ್ರಿವಿಕ್ರಮ ತೀರ್ಥರಾದ ಮೇಲೆ ತ್ರಿವಿಕ್ರಮ ತೀರ್ಥರು ಎಂದಿಗೂ ಮುರಳೀಧರಾಚಾರ್ಯ ಆಗಬಾರ್ದು, ಆಗೋದಿಲ್ಲ. ಅದು ನಿಯಮ, ರೂಲ್ಸ್, ಅದು ಶಾಸ್ತ್ರದಲ್ಲಿ. ಒಂದು ಸರಿ ತ್ರಿವಿಕ್ರಮ ತೀರ್ಥರು ಒಂದು ಮಠಕ್ಕೆ ಪೀಠಾಧಿಪತಿಗಳು ಅಂತ ಆದಮೇಲೆ ಮತ್ತೆ ತ್ರಿವಿಕ್ರಮ ತೀರ್ಥರು ಆಗಲ್ಲ. ಇವರು ಮಠಕ್ಕೆ ಕರೆದು ನಮಗೆ ಪಟ್ಟಾಭಿಷೇಕ ಮಾಡಿ ಬೇರೆ ಹೆಸರು ಇಡದೇ ಇದ್ದಿದ್ದರೆ ನಾವು ಲೈಫ್ ಟೈಮ್ ತ್ರಿವಿಕ್ರಮ ತೀರ್ಥರಾಗಿರ್ತಿದ್ವಿ. ಅಪ್ಪಿತಪ್ಪಿ ಮುರಳೀಧರಾಚಾರ್ಯ ಆಗಲ್ಲ. ಆದರೆ ವಿದ್ಯಾಸಿಂಧು ಮಾಧವ ತೀರ್ಥರು ಅಂತ ಪೀಠದ ಹೆಸರನ್ನು ಕೊಟ್ಟ ಮೇಲೆ ಈಗ ಒಂದು ಸಣ್ಣ ಲಾಜಿಕ್, ತಂದೆ ಮಗ ಇದ್ದಾರೆ, ಮಗ ಹುಟ್ಟಿದಾನೆ ಅಂದರೆ ಆಶ್ರಮ ಕೊಟ್ಟ ಗುರುಗಳನ್ನು ತಂದೆ ಅಂತ ಕರೀತಾರೆ. ಕರಕಮಲ ಸಂಜಾತಾನಾಮ್ ಅಂತಲೇ ಅನ್ನೋದು. ಕರಕಮಲ ಸಂಜಾತ ಅಂದ್ರೇನು? ತಂದೆ ಅಂತ ಅರ್ಥ ಆತ. ಶಿಷ್ಯ ಮಗ ಇದ್ದ ಹಾಗೆ. ಒಂದು ಸರಿ ಒಂದು ಲಾಜಿಕ್ಕು, ತಂದೆ ಮಗ ಇದ್ದಾರೆ, ಏನೋ ಸ್ವಲ್ಪ ಭಿನ್ನಾಭಿಪ್ರಾಯ ಬಂತು ತಂದೆ ಮಗನಿಗೆ. ತಂದೆ ಮಗನಿಂದ ದೂರ ಇಟ್ಟ ತಕ್ಷಣ ನಾನು ಇಟ್ಟ ಹೆಸರು ನೀನು ಹೇಳ್ಕೋಬಾರ್ದು, ನೀನು ಬೇರೆ ಹೆಸರು ಇಟ್ಕೊ ಅಂದರೆ ಅಪಹಾಸ್ಯ ಅಲ್ವ ಇದು? ಅವರೇ ಕರೆದು ಪೀಠ ಬಿಟ್ಕೊಟ್ಟು ನಾಮಕರಣ ಮಾಡಿ ಈಗ ಹಳೆಯ ಹೆಸರಿಂದ ಕರೆದಿದ್ದಾರೆ ಅನ್ನೋದು ನಿಮ್ಮ ಆರೋಪ? ಖಂಡಿತ. ಬರೀ ಕರೆದಿರೋದಲ್ಲ, ಕೇಸಲ್ಲೇ ಫೈಲ್ ಮಾಡಿದ್ದಾರೆ. ಕೇಸಲ್ಲೇ ಫೈಲ್ ಮಾಡಿರೋದು ತ್ರಿವಿಕ್ರಮ ತೀರ್ಥರು ಮುರಳೀಧರಾಚಾರ್ಯ ಅಂತ ಫೈಲ್ ಮಾಡ್ತಾರೆ. ಇಂಥ ಮಹಾ ಸಂಸ್ಕಾರವಂತರು ಇವರೆಲ್ಲ ಪೀಠಾಧಿಪತಿಗಳು, ಇವರೆಲ್ಲ ಧರ್ಮ ಪೀಠವನ್ನು ಆಳೋರು.